ಅನಾವರಣ ಮಾಡ್ತಾ ಮಾಡ್ತಾ ಒಂದಷ್ಟು ಸುಳ್ಳು ಕೇಸುಗಳನ್ನ ತನ್ನ ಮೈ ಮೇಲೆ ಹಾಕಿಕೊಂಡು ನಿತ್ಯ ನಿರಂತರವಾಗಿ ಕಾನೂನು ಹೋರಾಟವನ್ನು ಮಾಡ್ತಾ ಈ ಪ್ರಕರಣವನ್ನ ಮರು ತನಿಖೆ ಮಾಡಿಸುವ ನಿಟ್ಟಿನಲ್ಲಿ ತನ್ನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಬಂದಿರುವಂತ ಹಿಂದಿನ ಮುಂದಿನ ಹೋರಾಟಗಾರರಿಗೆ ಸ್ಫೂರ್ತಿಯಾಗತಕ್ಕಂತ ಅದ್ಭುತ ಹೋರಾಟಗಾರ ರಿಯಲ್ ಹೀರೋ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಸಂದರ್ಭದಲ್ಲಿ ಸಭಾ ಅಧ್ಯಕ್ಷತೆಯ ನಿಟ್ಟಿನಲ್ಲಿ ತಮ್ಮ ಮಾತುಗಳನ್ನಾಡಬೇಕಾಗಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮತ್ತು ಸಭಿಕರ ವತಿಯಿಂದ ವಿನಂತಿಯನ್ನ ಮಾಡಿಕೊಳ್ತಿದ್ದೇವೆ. ಪ್ರಥಮವಾಗಿ ಈ ಒಂದು ಗುರುಪೀಠದ ಎಲ್ಲ ಸಾನ್ನಿಧ್ಯಗಳಿಗೆ ವಂದಿಸುತ್ತಾ ತಿಮ್ಮರೋಡಿ ಕ್ಷೇತ್ರದ ಎಲ್ಲ ಧರ್ಮದೇವತೆಗಳಿಗೆ ದೈವ ದೇವರಿಗೆ ವಂದಿಸುತ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಕಳೆದ 27 ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ನಡೀತಾ ಬರ್ತದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಸಭೆಗಳನ್ನು ಮಾಡುವುದೇ ಧರ್ಮದ ಮೇಲೆ ಆಗುವಂತ ಅನ್ಯಾಯದ ವಿರುದ್ಧ ಜನರನ್ನು ಸತ್ಯದ ದಾರಿಯನ್ನು ತೋರಿಸುವ ಮುಖಾಂತರ ಸನಾತನ ಹಿಂದೂ ಧರ್ಮ ಅಂದ್ರೆ ಏನು ಅನ್ನುವಂಥದ್ದನ್ನು ಆ ಪರಿಕಲ್ಪನೆಯನ್ನು ಜನರಿಗೆ ತಿಳಿಸುವುದೇ ಈ ಧಾರ್ಮಿಕ ಸಭೆಯ ಉದ್ದೇಶ ಆಗಿರ್ತದೆ. ಆ ದೃಷ್ಟಿಯಿಂದ ನಾವು ಇವತ್ತು ಈ ಮಣ್ಣಿನಲ್ಲಿ ಶ್ರೀ ಕ್ಷೇತ್ರ ತಿಮರೋಡಿ ಕುಂಜರ್ಪ ಅನ್ನುವಂತ ಮಣ್ಣಿನಲ್ಲಿ ಜಗತ್ತಿನ ಜಗದ್ಗುರು ಪೀಠದ ಒಂದು ಜಾಗ ಇದು, ಶಾರದಾ ಪೀಠದ ಜಾಗ ಇದು. ಯಾಕಂತ ಹೇಳಿದ್ರೆ ಪೇಶ್ವರ ದಾಳಿಯಾದಾಗ ಶೃಂಗೇರಿಯಲ್ಲಿ ಅಲ್ಲಿಂದ ಬಿಟ್ಟು ಓಡಿದಂತ ಜಗದ್ಗುರುಗಳು 54 ವರ್ಷ ಕಾಲ ಈ ಮಣ್ಣಿನಲ್ಲಿ ಶೃಂಗೇರಿಯ ಆಡಳಿತವನ್ನು ಇಲ್ಲಿಂದಲೇ ಮಾಡಿದಂತ ಉದಾಹರಣೆಗಳಿದ್ದಾವೆ. ಅದಕ್ಕೋಸ್ಕರ ಈ ಜಾಗದ ಹಳೆಯ ರೆಕಾರ್ಡ್ ಅನ್ನು ಇವತ್ತು ತೆಗೆದು ನೋಡಿದ್ರೆ ಶೃಂಗೇರಿ ಶಾರದಾಂಬ ಪೀಠ ಅಂತ ಇದೆ, ಶೃಂಗೇರಿ ಶಾರದಾಂಬ ದೇವರು ಅಂತ ಇದೆ. ಇದು ಎಲ್ರಿಗೆ ಗೊತ್ತಿಲ್ಲ. ಇದನ್ನು ನಾಶ ಮಾಡಿದವರು ಯಾರು ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮಕ್ಕೆ ಇವತ್ತು ಏನು ನಾವು ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವ ನಾವು ಹಿಂದೂಗಳು, ನಾವು ಎಲ್ಲರೂ ನತಮಸ್ತಕರಾಗಿ ತಲೆ ತಗ್ಗಿಸಿ ನಿಲ್ಲುವಂತಹ ಒಂದು ಘಟನೆಯನ್ನು ಮಾಡಿದಂತಹ ಧರ್ಮಸ್ಥಳದ ವ್ಯಕ್ತಿಗಳೇ ಯಾವತ್ತೂ ಕೂಡ ಈ ಕ್ಷೇತ್ರವನ್ನು ನಾಶ ಮಾಡಿದವರು. ಇದು ಸನಾತನ ಹಿಂದೂ ಧರ್ಮದ ಎಲ್ಲರ ತಲೆಯಲ್ಲಿರಬೇಕು. ಯಾಕಂತ ಹೇಳಿದ್ರೆ ಇವತ್ತು ಆ ಶಾರದಾಂಬೆಗೆ ಕೈಯನ್ನು ಮುಗಿಯುವುದು, ಚಂದ್ರಮೌಳೇಶ್ವರ, ಲಕ್ಷ್ಮೀ ಜನಾರ್ದನ, ಲಕ್ಷ್ಮೀ ನರಸಿಂಹ ಆ ಗುರುಪೀಠಕ್ಕೆ ನಾನು ವಂದಿಸುತ್ತಾ ಈ ಮಹಾಗಣಪತಿಗೆ ವಂದಿಸುತ್ತಾ ಒಂದಷ್ಟು ಸತ್ಯವನ್ನು ಹೇಳ್ತೇನೆ. ಇದು ಪ್ರಮಾಣ ನಮ್ದಿಲ್ಲಿ ಈ ಜಾಗದಲ್ಲಿ, ಇದು ಗುರುಪೀಠದ ಜಾಗ, ಇದು ಸಾಮಾನ್ಯ ಜಾಗ ಅಲ್ಲ. ಒಂದು ವೇಳೆ ನಾವು ಸುಳ್ಳು ಹೇಳುವುದಾದ್ರೆ ಇಲ್ಲಿಂದ ಇಳಿಯುವುದರೊಳಗೆ ನಮ್ಮ ನಾಳೆಗೆ ಬಿದ್ದು ಹೋಗ್ಬೇಕು. ಇಲ್ಲಿ ಹೇಳುವುದೆಲ್ಲವೇ ಸತ್ಯ. ಇವತ್ತು ಧರ್ಮಸ್ಥಳ ಅನ್ನುವಂತ ಆ ಒಂದು ಸನಾತನ ಹಿಂದೂ ಧರ್ಮದ ಧರ್ಮಪೀಠ ನ್ಯಾಯಪೀಠ ಏನಿದೆಯೋ ಇವತ್ತು ಜೈನರ ವಶವಾಗಿದೆ. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಹೇಳುವುದಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947ರಲ್ಲಿ ಆಗಸ್ಟ್ 14ರಲ್ಲಿ ಅಂತ ಹೇಳ್ತೇವೆ ನಾವು. ಇದು ನಮಗೆ ನಮ್ಮ ಸಂಘ ಪರಿವಾರ ಹೇಳಿಕೊಟ್ಟಂತಹ ಪಾಠ. ಇದು ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಆಗಸ್ಟ್ 14ಕ್ಕೆ ಹೇಗೆ ಸಿಕ್ಕಿದ್ದು ಅಂತ ಹೇಳಿ. ಇದು ಈ ದೇಶದ ಮೇಲೆ ಕಳ್ಳ ಕಾಕರು ಏನೇಳ್ತೇವೆ ನಾವು, ಸಂಘ ಪರಿವಾರದ ಉದ್ದೇಶ ಇದ್ದದ್ದು ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ತಂದು ಈ ದೇಶದಲ್ಲಿ ಸನಾತನವಾದ ಹಿಂದೂ ಧರ್ಮವನ್ನು ಸ್ಥಾಪಿಸಬೇಕು, ಭಾರತವನ್ನು ವಿಶ್ವಗುರು ಮಾಡಬೇಕು
ಅಂತ ಹೇಳಿ ಹೊರಟವರು ನಾವು. ಇಲ್ಲೆಷ್ಟೆಷ್ಟು ದಾಳಿಗಳಾಗಿದೆ ಈ ಭಾರತ ದೇಶದ ಮೇಲೆ, ಎಷ್ಟೆಷ್ಟು ದಾಳಿಗಾಗಿದೆ. ನಾವು ಹೇಳ್ತೇವೆ ಪೋರ್ಚರು, ಡಚ್ಚರು, ಫ್ರೆಂಚರು, ಅವರು ಇವರು ಮೊಘಲರು, ಬ್ರಿಟಿಷರು, ಇವತ್ತು ಜೈನರು ಕೂಡ ಸ್ವತಂತ್ರ ಭಾರತದಲ್ಲಿ ಸನಾತನವಾದ ಹಿಂದೂ ಧರ್ಮವನ್ನು, ಹಿಂದೂ ದೇವಸ್ಥಾನವನ್ನು, ಅದರ ದಾಖಲೆಗಳನ್ನು ನಾಶ ಮಾಡಿ ಇವತ್ತು ಜೈನರ ವಶ ಮಾಡಿಕೊಂಡಿದ್ದಾರಲ್ಲ. ಏನು ಹೇಳ್ತದೆ ಈ ಹಿಂದೂ ಸಮಾಜ? ಏನು ಹೇಳ್ತದೆ ಈ ದೇಶದ ವಿಶ್ವ ಹಿಂದೂ ಪರಿಷತ್? ಏನು ಹೇಳ್ತದೆ ಈ ದೇಶದ ಬಜರಂಗ ದಳ? ಏನು ಹೇಳ್ತದೆ ಹಿಂದೂ ಸಂಘಟನೆಗಳು? ನಮ್ಮನ್ನು ಸಾಕಿ ಬೆಳೆಸಿದಂತ ಮಹೋನ್ನತ ಸಂಘಟನೆ RSS ಏನ್ ಹೇಳ್ತದೆ ಇವತ್ತು? ಇದೇನು ಮಹೇಶ್ ಶೆಟ್ಟಿ ಚಿಮರವಾಡಿ ಮಾಡುವಂತ ಆರೋಪಗಳಲ್ಲ ಇದು. ಈ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟಿನಲ್ಲಿ ಹಾಕಿದಂತ ವೀರೇಂದ್ರ ಹೆಗ್ಗಡೆ ಹಾಕಿದಂತ ಅಭಿನವತ್ತು. ಇದು ಹಿಂದೂ ದೇವಸ್ಥಾನ ಅಲ್ಲ, ಇದು ಒಂದು ಇನ್ಸ್ಟಿಟ್ಯೂಟ್. ಹಿಂದೂಗಳಿಗೆ ಯಾವುದೇ ಹಕ್ಕಿಲ್ಲ ಧರ್ಮಸ್ಥಳದಲ್ಲಿ. ಇದು ಒಂದು ಟ್ರಸ್ಟ್. 86% ಇರುವಂತ ಭಾರತ ದೇಶದಲ್ಲಿ ಇರುವಂತ ಹಿಂದೂಗಳು ಎಲ್ಲಿಗೆ? ಪಾಕಿಸ್ತಾನಕ್ಕೆ ಹೋಗ್ತೀರಾ? ತುರ್ಕಿಸ್ತಾನಕ್ಕೆ ಹೋಗ್ತೀರಾ? ಅಫ್ಘಾನಿಸ್ತಾನಕ್ಕೆ ಹೋಗ್ತೀರಾ? ಶ್ರೀಲಂಕಾಕ್ಕೆ ಹೋಗ್ತೀರಾ? ಬಾಂಗ್ಲಾದೇಶಕ್ಕೆ ಹೋಗ್ತೀರಾ ಅನ್ನುವಂತ ಪ್ರಶ್ನೆಯನ್ನು ಇವತ್ತು ನಾವು ಮಾಡಿಕೊಳ್ಬೇಕಾಗ್ತದೆ. ಇದಕ್ಕೆ ಮುಂದಿನ ದಿನದಲ್ಲಿ ತಾರ್ಕಿಕ ಅಂತ್ಯವನ್ನು ಈ ದೇಶದ 86% ಹಿಂದೂಗಳು ಮಾಡಲೇಬೇಕು. ನಾನು ಇವತ್ತು ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ, ಆ ಧರ್ಮಸ್ಥಳವನ್ನು ಹಿಂದೂ ದೇವಸ್ಥಾನ ಆಗುವ ತನಕ ನಾವು ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಇವತ್ತು ನಾವು ಭಾರತ ದೇಶದ ಸನಾತನ ಹಿಂದೂ ಧರ್ಮದ ಧರ್ಮಪೀಠ ಧರ್ಮಸ್ಥಳ, ನ್ಯಾಯಪೀಠ ಧರ್ಮಸ್ಥಳ ಮುಂದಿನ ದಿನಗಳಲ್ಲಿ ಅದನ್ನು ಸ್ಥಾಪನೆ ಮಾಡಿಯೇ ಸಿದ್ಧ. ನಾವು ಒಬ್ಬ 0.04% ಇರುವಂತ ಜೈನರು ಇವತ್ತು 86% ಹಿಂದೂಗಳನ್ನು ಮೂರ್ಖರನ್ನಾಗಿಸಿ ಈ ಪಾಪಿ ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿ ನತಮಸ್ತಕರಾಗಿ ಸೇರ್ಕೊಂಡಿವರೆಲ್ಲ ಸನಾತನ ಹಿಂದೂ ಧರ್ಮವನ್ನು ನಾವು ಹೇಳ್ತೇವಲ್ಲ, ಡಚ್ಚರು, ಫ್ರೆಂಚರು, ಇವ ಯಾರಪ್ಪ? ಈ ಹೆಗ್ಗಡೆ ಯಾರ ಹೆಗ್ಗಡೆ ಇವ? ನಾವು ಹೇಳ್ತೇವೆ ಈ ದೇಶದ ಕಾನೂನಿಗೆ, ಈ ದೇಶದ ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲ ಕಾರ್ಯಾಂಗದ ಅಂಗಾಂಗಗಳಿಗೆ ಹೇಳ್ತಿದ್ದೇವೆ, ಧರ್ಮಸ್ಥಳ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಯನ್ನು ಹಾಳು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಕ್ರಾಂತಿ ಆದೀತು. ಇನ್ನು ಇವತ್ತು ಧರ್ಮಸ್ಥಳದ ಹೆಗ್ಗಡೆಯ ಮೇಲೆ ಎಷ್ಟೆಷ್ಟು ಸನಾತನ ಹಿಂದೂ ಧರ್ಮವನ್ನೇ ಹಾಳು ಮಾಡುವಂತ ಒಂದು ಪ್ರಕ್ರಿಯೆ ನಡೆದಿದೆ. ನಾವೇನ್ ಹೇಳ್ತೇವೆ? ನಡೆದಾಡುವ ದೇವರು, ನಡೆದಾಡುವ ದೇವರು, ಮಾತನಾಡುವ ಮಂಜುನಾಥ ಏನ್ ಮಾಡ್ತಾರೆ? ಈ ರಾಜ್ಯದ ಹಿಂದೂ ಜನಗಳು ಇವತ್ತು ಧರ್ಮ ಸಂರಕ್ಷಣೆಯ ಒಂದು ಹೆಸರಿನಲ್ಲಿ ಆ ವೀರೇಂದ್ರ ಹೆಗ್ಗಡೆ ರಕ್ಷಣೆಗೆ ಹೋಗ್ತಾ ಇದ್ದೇವೆ. ಹಾಗಾದ್ರೆ 1971ರಿಂದ 77 ಒಳಗೆ ಇದೇ ವೀರೇಂದ್ರ ಹೆಗ್ಗಡೆ ಸುಪ್ರೀಂ ಕೋರ್ಟ್ ಹಾಕಿದಂತ ದಾಖಲೆ ಸ್ವಾಮಿ. ಅದು ನಾವು ಮಹೇಶ್ ಶೆಟ್ಟಿ ಚಿಮರಾಡಿ ಸೌಜನ್ಯ ಪರ ಹೋರಾಟಗಾರರು, ಮಟ್ಟಣ್ಣವ್ರು ಇರ್ಬೋದು, ತಮ್ಮಣ್ಣ ಇರ್ಬೋದು, ಪ್ರಸನ್ನ ರವ್ಯಕ್ಕ ಇರ್ಬೋದು, ಜಯಂತ್ ಟಿ ಇರ್ಬೋದು, ದಿನೇಶ್ ಇರ್ಬೋದು, ಸಾವಿರಾರು ಕೋಟ್ಯಾಂತರ ಕಾರ್ಯಕರ್ತರು ಕೊಟ್ಟಂತ ದಾಖಲೆ ಅಲ್ಲ. ಒಬ್ಬ ಧರ್ಮೋದ್ಯಮಿ ಅವನ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ, ಲಕ್ಷಾಂತರ ಕೋಟಿಯ ಆಸ್ತಿಯ ಒಡೆಯ ಆಗ್ಲಿಕ್ಕೆ ಮಂಜುನಾಥನನ್ನು ಬಳಸಿಕೊಂಡು ಇವತ್ತು 1977ರಲ್ಲಿ ಅದು ಹಿಂದೂಗಳ ದೇವಸ್ಥಾನ ಅಲ್ಲ. ಯಾಕೆ ಕೇಳಬೇಕು ಬಂಧುಗಳೇ? ಯಾಕೆ ಕೇಳಬೇಕು? ಇವತ್ತು ಕಾಂಗ್ರೆಸ್ನ ಪಾಪಿಗಳು, ಬಿಜೆಪಿಯ ಪಾಪಿಗಳು, JDSನ ಪಾಪಿಗಳು ನತಮಸ್ತಕರಾಗಿದ್ದೀರಲ್ವಾ? ಹಿಂದುತ್ವ ದೇಶದಲ್ಲಿ ಓಟನ್ನು ಕೇಳ್ತೀರಿ ನೀವು ಪಾಪಿಗಳು, ಬಿಜೆಪಿ ಅವರು. ಏನಾದ್ರೂ ನಿಮ್ಮ ಮುಖದಲ್ಲಿ ಏನಾದ್ರೂ ಒಂದು ಚೂರು ಇದ್ರೆ ಇವತ್ತಿಂದ ಯೋಚನೆ ಮಾಡಿ.
ಯೋಚನೆ ಮಾಡಿ. ನಾನು ಇವತ್ತು ಈ ದೇಶದ, ಈ ರಾಜ್ಯದ, ಈ ದೇಶದ ಎಲ್ಲಾ ಸಂಘ ಪರಿವಾರದ ಸ್ವಯಂ ಸೇವಕರಿಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾವು ಕೂಡ 42 ವರ್ಷಗಳಿಂದ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಳಗೆ ಕೆಲಸ ಮಾಡಿದವರು. ನಮಗೂ ಕೂಡ ಈ ಪಾಪಿಗಳು 0.04% ಅಂದ್ರೆ ಈ ದೇಶದಲ್ಲಿ 0.5% ಇಲ್ಲದವರು ಹಿಂದೂಗಳ ದೇವಸ್ಥಾನಗಳಂತ ಬಂದಿರೋ ನಮಗೂ ಗೊತ್ತಿಲ್ಲ. ಈ 42 ವರ್ಷದ ಹೋರಾಟದಲ್ಲಿ ಮೊನ್ನೆ ಈ ಜಾಗದ ಸತ್ಯಗಳದನ್ನು ಕೋರ್ಟಿಂದ ತೆಗೆದುಕೊಟ್ಟಿದ್ದವ ನಮ್ಗೆ. ನಾವು ಹೇಳಿದ ದಾಖಲೆಲ್ಲ ಇವತ್ತು ಇಲ್ಲಿ ಸೇರಿದವರು ಯಾರು ಬೇಕಾದ್ರೆ ಹೋಗ್ಬೋದು ಕೋರ್ಟಿಗೆ. ಈ ಕೋರ್ಟ್ ಅಂತ ಹೇಳಿ ಒಂದು ಕೋಡ್ ಇದೆ, ಅದರಲ್ಲಿ ಅದನ್ನು ಹಾಕಿದ್ರೆ ವೆಬ್ಸೈಟ್ ಅಲ್ಲಿ ಸುಪ್ರೀಂ ಕೋರ್ಟ್ನ ದಾಖಲೆ, ವೀರೇಂದ್ರ ಹೆಗ್ಗಡೆ ಹಾಕಿದಂತ ದಾಖಲೆ, ಹಿಂದೂಗಳಿಗೆ ಇಲ್ಲಿ ಅಧಿಕಾರ ಇಲ್ಲ ಧರ್ಮಸ್ಥಳದಲ್ಲಿ. ಏನ್ ಹೇಳ್ತೀರಿ ಹಿಂದೂಗಳು? ನಾನು ಇವತ್ತು ಜನಗಳಿಗೆ ಕೇಳಲಿಕ್ಕೆ ಇಚ್ಛಪಡ್ತೇನೆ. ಇಲ್ಲಿ ಸೇರಿರುವಂತಹ ಜನಗಳೇ ನಾವು ತಿಳ್ಕೊಳ್ಬೇಕಂತ ಆಗಿರುವಂತಹ ವಿಷಯ ಇರುವಂತದ್ದು. ನಾನು ಇಲ್ಲಿ ನಿಂತಿರುವಂತಹ ಎಲ್ರಿಗೂ ಕೂತಿರುವಂತವರಿಗೆ ಕೇಳ್ತಿದ್ದೇನೆ. ನಾನು ಧರ್ಮಸ್ಥಳ ಯಾವ ಧರ್ಮಕ್ಕೆ ಸೇರಿದಂತಹ ಜಾಗ? ಯಾವ ಧರ್ಮಕ್ಕೆ ಸೇರಿದಂತ ಜಾಗ? ಹಾಗಾದ್ರೆ ಇದಕ್ಕೆ ಉತ್ತರ ಕೊಡುವವರು ಯಾರು? ಯಾಕಂತ ಹೇಳಿದ್ರೆ ನಾವು ಇಷ್ಟು ಜನರು ಸೇರಿದ್ದೇವೆ. ಇಲ್ಲಿ ಬೊಬ್ಬೆ ಹೊಡೆಯುವವರು 10 ಮಂದಿ, ಇವತ್ತು ನ್ಯಾಯಕ್ಕೋಸ್ಕರ, ಧರ್ಮಕ್ಕೋಸ್ಕರ ಬೊಬ್ಬೆ ಹೊಡೆಯುವವರು 10 ಮಂದಿ ಆಗಿದ್ದಾರೆ. ನಾವು ಹೇಳೋದು ಇದನ್ನೆಲ್ಲ ಧರ್ಮೋದ್ಯಮಿಗಳು ಬಂದು ಮಾಡಿ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ಸಭೆ ಯೋಚನೆ ಮಾಡಬೇಕು. ಧರ್ಮಸ್ಥಳ ಯಾರ ದೇವಸ್ಥಾನ ಅಂತ ಹೇಳಿ ಇದಕ್ಕೆ ಒಂದು ಕಣ್ಣ ಹಾಕಿದವರು ಯಾರು? ಇದನ್ನು ತಿಳ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇದರ ಮೇಲೆ ಕೇಸ್ಗಳನ್ನು ಹುಡ್ತೇವೆ. ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಮ್ಮ ದೇವಸ್ಥಾನ ಅಂತ ಹೇಳಿ ಪ್ರತಿಪಾದನೆ ಮಾಡಿಯೇ ಮಾಡ್ತೇವೆ ನಾವು. ಅದಕ್ಕೋಸ್ಕರ ಹೇಳುವಂತದ್ದು, ಆದಷ್ಟು ಬೇಗ ಸರ್ಕಾರಗಳು ಎಚ್ಚೆತ್ತುಕೊಂಡು ಏನು ನಾವು ಈ ಒಂದು ಗಣೇಶೋತ್ಸವ ಚೌತಿಯ ದೇವರ ಮುಂದೆ ಪ್ರಮಾಣ ಮಾಡ್ತೇವೆ, ಆದಷ್ಟು ಬೇಗ ರಾಜ್ಯ ಸರ್ಕಾರ ಎಚ್ಚೆತ್ತು ಆ ದೇವಸ್ಥಾನವನ್ನು ಸರ್ಕಾರದ ಮುಜರ ಇಲಾಖೆಗೆ ಸೇರ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮದ ಸಂಘಟನೆಗಳ ಕೈಗೆ ಆ ದೇವಸ್ಥಾನವನ್ನು ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೀದಿಯಲ್ಲಿ ನಿಲ್ಲಿಸಿ ನಿಮ್ಮ ಕಾಲರ್ ಪಟ್ಟಿ ಇದ್ದು ಪ್ರಶ್ನೆಯನ್ನು ಮಾಡ್ತೇವೆ. ರಾಜಕೀಯದವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನಾವು ಸಮಾಜವನ್ನು ಒಡೆಯುವಂತಹ ಕೆಲಸವನ್ನು ಮಾಡಬೇಡಿ. ನೀವು ಮಾಡಿದ ಪಾಪದ ಕೂಪಕ್ಕೆ ಸಾರ್ವಜನಿಕ ಜನಗಳನ್ನು, ಸಮಸ್ತ ಹಿಂದೂ ಸಮಾಜವನ್ನು ಬಲಿ ಪಡಿಕೊಳ್ಬೇಡಿ. ಈ ಎಚ್ಚರಿಕೆಯನ್ನು ಕೊಡುತ್ತಾ ಈ ಒಂದು ವೇದಿಕೆ ಮುಂದಿನ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನವಾಗಿ ಆಗಲಿಂದ ಹೇಳಿಕೊಳ್ಳುತ್ತಾ ನನ್ನೆರಡು ಮಾತನ್ನು ಮುಗಿಸಿದ್ದೇನೆ. ಒಂದೇ ಮಾತರಂ. ಜೈ ಶ್ರೀರಾಮ್. ತುಳುನಾಡಿನಲ್ಲಿ, ವಿಶೇಷವಾಗಿ ರಾಜ್ಯದಲ್ಲಿ ಹೆಸರುವಾಸಿಯಾದಂತಹ ಪವಿತ್ರ ಕ್ಷೇತ್ರ ಎಂದು ಹಿಂದೂಗಳು ನಂಬಿರುವಂತಹ ಧರ್ಮಸ್ಥಳ ಪ್ರಸ್ತುತ ಅದು ಹಿಂದೂಗಳದ್ದಲ್ಲ ಅನ್ನುವಂತಹ ಅಫಿಡವಿಟ್